ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಒಂದು ಕೋಲ್ಡ್ ಸ್ಟೋರೇಜ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಬರ್ತಾಯಿದ್ದೀನಿ. ಕೋಲ್ಡ್ ಸ್ಟೋರೇಜ್ನಲ್ಲಿ ಹೇಗೆಲ್ಲ ಇರುತ್ತೆ, ಆ ಕೋಲ್ಡ್ ಸ್ಟೋರೇಜ್ನಲ್ಲಿ ಏನೆಲ್ಲ ನಾವು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬಹುದು ವಸ್ತುಗಳನ್ನು ಅಂತೇಳಿ ಅದರ ಬಗ್ಗೆ ಮಾಹಿತಿಯನ್ನು ತೋರಿಸ್ತೇನೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಮೆಣಸಿನಕಾಯಿಯನ್ನು ಜಾಸ್ತಿ ಒಣ ಮೆಣಸಿನಕಾಯಿಯನ್ನು ಬೆಳೆಸ್ತಾರೆ. ಈಗ ತತ್ಕಾಲದಲ್ಲಿ ಅಂದರೆ ಆ ಕ್ಷಣದಲ್ಲಿ ಆ ಒಂದು ಬೆಳೆಗೆ ಸರಿಯಾದ ಬೆಲೆ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿರ್ತಾರೆ. ಅಂದರೆ ಒಳ್ಳೆ ಬೆಲೆ ಸಿಕ್ಕಾಗ ಮತ್ತು ಆ ಕೋಲ್ಡ್ ಸ್ಟೋರೇಜಿಂದ ತೆಗೆದು ಮತ್ತೆ ಮಾರಾಟ ಮಾಡ್ತಾರೆ. ರೈತರು ಈಗ ಆ ಒಂದು ಒಣ ಮೆಣಸಿನಕಾಯಿಗೆ ಬ್ಯಾಡಗಿ ಮೆಣಸಿನಕಾಯಿ ಆಗಲಿ 355 ಇನ್ನು ಬೇರೆ ಬೇರೆ ಎಷ್ಟೆಲ್ಲ ತಳಿ ಇದ್ದಾವೆ, 5531 ಆಗಲಿ, ಅವೆಲ್ಲ ಮೆಣಸಿನಕಾಯಿಯನ್ನು ಒಳ್ಳೆ ರೇಟ್ ಸಿಗದೆ ಇದ್ದಾಗ ಆ ಸಮಯದಲ್ಲಿ ರೈತರು ಕೋಲ್ಡ್ ಸ್ಟೋರೇಜ್ಗೆ ತಂದು ಇಲ್ಲಿ ಒಂದು ಒಳ್ಳೆ ರೇಟ್ ಬರೋವರೆಗೂ ಇಲ್ಲಿ ಇಡ್ತಾರೆ. ಈ ಒಂದೊಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಒಂದು ಸಣ್ಣ ಚೀಲಕ್ಕಾದರೆ, ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಆ ಚೀಲಕ್ಕಾದರೆ 161 ರೂಪಾಯಿ ಒಂದು ಚೀಲಕ್ಕೆ. ಅದೇ ದೊಡ್ಡ ಚೀಲ ಆದರೆ 200 ರೂಪಾಯಿ ಮೇಲೆ ಇದೆ. ಓಕೆ, ಅಂಥ ಚೀಲಗಳನ್ನು ಅಲ್ಲಿ ನಾವು ಸ್ಟಾಕ್ ಮಾಡಿ ನಾವು ರೇಟ್ ಬಂದಾಗ ನಾವು ಮಾರಾಟ ಮಾಡ್ಕೋಬೋದು. ಈಗ ಕೋಲ್ಡ್ ಸ್ಟೋರೇಜ್ ಬಗ್ಗೆ ಗೋಪಿ ಕೃಷ್ಣ ಅಂತೇಳಿ ಒಂದು ಕೋಲ್ಡ್ ಸ್ಟೋರೇಜ್ಗೆ ನಾನು ಭೇಟಿ ಕೊಟ್ಟು ಅದರ ಮಾಹಿತಿಯನ್ನು, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತೋರಿಸ್ತೇನೆ. ಮತ್ತು ಹೇಗೆ ಆ ಚೀಲಗಳನ್ನು ಒಂದರ ಮೇಲೆ ಒಂದು ಹೇಗೆ ಇಡ್ತಾರೆ, ಎಲ್ಲಿ AC ಪಾಯಿಂಟ್ಗಳನ್ನು ಇರುತ್ತೆ, ಎಷ್ಟು ಮೈನಸ್ ಅಂದರೆ 7% ಮೈನಸ್ ಸೆಲ್ಸಿಯಸ್ ಅಂದರೆ ಮೈನಸ್ ಅಂದರೆ ಅಷ್ಟು ಚಳಿ ಇರ್ತಕ್ಕಂಥ ರೀತಿಯಲ್ಲಿ ಒಂದು ಮೆಣಸಿನಕಾಯಿಯನ್ನು ಆಗಲಿ ಇನ್ನು ಬೇರೆ ಬೇರೆ ವಸ್ತುಗಳನ್ನು ಅಲ್ಲಿ ಇಟ್ಟು ಒಳ್ಳೆ ಸುರಕ್ಷಿತವಾಗಿ ಕಾಪಾಡ್ತಾರೆ. ಇದು ಗೋಪಿ ಕೃಷ್ಣ ಅಂತೇಳಿ ಕೋಲ್ಡ್ ಸ್ಟೋರೇಜ್. ಇದು ಬಳ್ಳಾರಿ ಹತ್ರ ಹಲ್ಕುಂದಿ ಹತ್ರ ಬರುತ್ತೆ. ಬಳ್ಳಾರಿ ಡಿಸ್ಟಿಕ್ಕು ಹಲ್ಕುಂದಿ ಹತ್ರ, ಇದು ಬೆಂಗಳೂರು ರೋಡ್ನಲ್ಲಿ ಬರುತ್ತೆ. ಕೋಲ್ಡ್ ಸ್ಟೋರೇಜ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ, ಇದು ಇಂಡಸ್ಟ್ರಿಯಲ್ ಏರಿಯಾ, ಇದು ಹಲ್ಕುಂದಿ ವ್ಯಾಪ್ತಿಗೆ ಬರುತ್ತೆ. ಗೋಪಿ ಕೃಷ್ಣ ಕೋಲ್ಡ್ ಸ್ಟೋರೇಜ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ನೋಡಿ, ಇದೆಷ್ಟು ಅದ್ಭುತವಾಗಿ, ಎಷ್ಟು ದೊಡ್ಡ ಬಿಲ್ಡಿಂಗ್ ನೋಡಿ. ಈ ಬಿಲ್ಡಿಂಗ್ನಲ್ಲಿ ಹೇಗೆ ನಾವು ಒಂದ್ರ ಮೇಲೆ ಒಂದು ಚೀಲಗಳನ್ನು ಇಡ್ತಾರೆ ಅಂಥೇಳಿ ನಮಗೂ ಭಾಳ ಕುತೂಹಲಕಾರಿಯಾಗಿತ್ತು. ಈ ವಿಷಯವನ್ನು ನಾವು ಏನಾದರೂ ಮಾಡಿ ತಿಳ್ಕೊಬೇಕಂತೇಳಿ ಈ ಕೋಲ್ಡ್ ಸ್ಟೋರೇಜ್ಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಈ ಕೋಲ್ಡ್ ಸ್ಟೋರೇಜ್ನಲ್ಲಿ ಒಣ ಮೆಣಸಿನಕಾಯಿಯನ್ನು ಹೇಗೆ ಇಟ್ಟಿರ್ತಾರೆ, ಹೇಗೆ ಅದನ್ನು ಸುರಕ್ಷಿತವಾಗಿ ಆರೋಗ್ಯಕರವಾಗಿ ಕಾಪಾಡ್ತಾರೆ, ಮತ್ತು ಅವರ ಜವಾಬ್ದಾರಿ ಏನು ಕೊನೆಯವರೆಗೆ. ಇದು ಅಂದರೆ ಒಂದು ವರ್ಷ, ಈಗ ಡಿಸೆಂಬರ್ ಇಟ್ಟಿದ್ವಿ, ಡಿಸೆಂಬರ್ ಟು ಡಿಸೆಂಬರ್ಗೆ ಆ ಮೆಣಸಿನಕಾಯಿಯನ್ನು ನಾವು ತೆಗೆದು ಮತ್ತೆ ಮಾರಾಟ ಮಾಡಬೇಕು. ಇಲ್ಲ ಮತ್ತು ಅದರ ಮೇಲೆ ಆಯ್ತಂದರೆ ಮತ್ತೆ ಡಬಲ್ಲು ಚಾರ್ಜ್ ಬೀಳುತ್ತೆ. ಮತ್ತು ಇಲ್ಲಿ ಸಹಿತ ಲೋನ್ ಫೆಸಿಲಿಟೀಸ್ ಸಹಿತ ಇರುತ್ತೆ. ನೀವು ಈ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರೆ ಮತ್ತು ಲೋನ್ ಫೆಸಿಲಿಟೀಸ್ ಸಹಿತ ಕೊಡ್ತಾರೆ. ಬಟ್ ನಾವು ಈ ಕೋಲ್ಡ್ ಸ್ಟೋರೇಜ್ನವ್ರನ್ನ ಕೇಳಿಕೊಂಡು ಈ ಮಾಹಿತಿಯನ್ನು ನೀವು ಮುಂದುವರಿಬೇಕು. ಓಕೆ, ನೋಡಿ, ಈಗ ಈ ಲೋಡು ಮಾರಾಟ ಆಗಿದೆ. ಇವರು ಮಾರಾಟ ಆಗಿ ಈಗ ಸದ್ಯಕ್ಕೆ ನೋಡಿ 13,000 ಇದ್ದಾಗ ಈ ಲೋಡ್ನವರು ಮಾಹಿತಿ ನಾನು ಕೇಳಿದ್ದು 13,000 ಇದ್ದಾಗ ಈ ಒಣಮೆಣಸಿನಕಾಯಿಯನ್ನು ಮಾರಾಟ ಮಾಡ್ದೇನೆ ಈಗ ಕೇವಲ 6,000ಕ್ಕೆ ಒಣಮೆಣಸಿನಕಾಯಿಯನ್ನು ಮಾರ್ತಾರೆ. ಅಂದರೆ ರೈತರ ಪರಿಸ್ಥಿತಿ ನೋಡಿ. ಈಗ ಹಾಗೆ ಇಟ್ಕೊಂಡ್ರೆ, ಹಳೆ ಮೆಣಸಿನಕಾಯಿಯನ್ನು ಹಾಗೆ ಇಟ್ಕೊಂಡ್ರೆ ಅದಕ್ಕೆ ಬೆಲೆ ಕಡಿಮೆ. ಈಗ ಹೊಸ ಮೆಣಸಿನಕಾಯಿನೂ ಒಳ್ಳೆ ಕ್ವಾಲಿಟಿ ಆದ ಮೆಣಸಿನ್ಕಾಯಿನೇ 8,000ಕ್ಕೆ ಸಿಗ್ತವೆ. ಅಂದರೆ ಈಗ ಯಾರು ಹಳೆ ಮೆಣಸಿನ್ಕಾಯಿ ತೊಗೊಳ್ತಾರೆ ಹೇಳ್ರಿ. ಅದಕ್ಕಾಗಿಯೇ ಫ್ರೆಂಡ್ಸ್, ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬೇಕಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ. ಒಂದು ವರ್ಷ ರೇಟ್ ಬಂದಿಲ್ಲ ಅಂತೇಳಿ ಒಂದು ವರ್ಷದ ಮೇಲೆ ಯಾರೂ ಇಡಬೇಡಿ. ಓಕೆ, ಇಲ್ಲಿ ನೋಡಿ ರೈತರು ಯಾವ ಸಿಸ್ಟಮನ್ನು ಇಟ್ಟಿದ್ದಾರೆ ಅಂದರೆ, ಇಲ್ಲಿ ರೈತರೇ ಅವ್ರ ಟೋಕನನ್ನು ಕೊಡಬೇಕು, ಒಂದೊಂದು ಕಾಯಿನ್ ಕೊಡಬೇಕು. ಆ ಕಾಯಿನ ಹಮಾಲಿಗಳು ಇಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿರ್ತಾರೆ, ಆ ಪಿನ್ನಲ್ಲಿ ಹಾಕಬೇಕಾಗುತ್ತೆ. ಆ ಥರ ಇದು ಕೋಲ್ಡ್ ಸ್ಟೋರೇಜ್ ಒಳಗಡೆ ನಾನು ಬಂದಿದ್ದೀನಿ. ಕೆಳಗಡೆ ನೋಡಿ ಪ್ಲಾಟ್ಫಾರ್ಮ್ ಹೇಗಿದೆ ನೋಡಿ. ಇದು ಈಚಲು ಮರದಿಂದ ಮತ್ತು ಕಟ್ಟಿಗೆ ಇದರಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮು. ಮತ್ತು ನಾವು ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಈ ಥರ ಇರುತ್ತೆ ಕೋಲ್ಡ್ ಸ್ಟೋರೇಜ್ನಲ್ಲಿ. ಹೇಗೆ ಚೀಲಗಳನ್ನು ಜೋಡಿಸಿಟ್ಟಿರ್ತಾರೆ ಅನ್ನೋದಕ್ಕೆ ನಾನು ಈಗ ತೋರಿಸ್ತೇನೆ ನೋಡಿ. ಇದು ಬಂದು ಲಿಫ್ಟ್ ಸಿಸ್ಟಮ್. ಕೆಳಗಡೆ ಇದು 6 ಅಂತಸ್ತಿನ ಒಂದು ಬಿಲ್ಡಿಂಗ್. ಇದು ಕೋಲ್ಡ್ ಸ್ಟೋರೇಜು 6 ಅಂತಸ್ತು. ಹಮಾಲಿಗಳು 6 ಅಂತಸ್ತು ಈ ಚೀಲಗಳನ್ನು ಹೊತ್ಕೊಂಡು ಹೋಗಲಿಕ್ಕೆ ಆಗಲ್ಲ. ಬಟ್ ಲಿಫ್ಟ್ನಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ ಈ ಕೋಲ್ಡ್ ಸ್ಟೋರೇಜ್ನಲ್ಲಿ. 6 ಅಂತಸ್ತಿಗೂ ಸುಮ್ಮನೆ ಆಟೋಮೆಟಿಕಲ್ಲಿ ಚೀಲಗಳು ಹಾಕೋದು, ಅಲ್ಲಿ ಮೇಲೆ ಒಂದೊಂದಾಗಿ ಅದು ಮೇಲೆ ಹೋಗ್ತವೆ. ಅಲ್ಲಿ ಮೇಲೆ ಇಳಿಸ್ಕೊಳ್ಳೋರು ಇರ್ತಾರೆ. ಆ ಚೀಲಗಳನ್ನು ಮೇಲೆ ಇಳಿಸ್ಕೊಂಡು ಅಲ್ಲಿ ನಿಟ್ಟನ್ನು ಹಾಕ್ತಾರೆ. ಹೀಗೆ
ನೋಡಿ ನಾನು ನಾನು ಮೇಲೆ ಹೋಗ್ತೇನೆ, ಅಲ್ಲಿ ಚೀಲಗಳನ್ನು ಎಲ್ಲಿ ಇಳಿಸ್ಕೊಳ್ತಿದ್ದಾರೆ ಅನ್ನೋದು ಈಗ ತೋರಿಸಿದ್ವಿ, ಮೇಲೆ ಹೇಗೆ ಕಳಿಸ್ತಾರೆ ಅನ್ನೋದು ನೋಡಿದ್ವಿ. ಹೀಗೆ ಪ್ಲಾಟ್ಫಾರ್ಮ್ ಏಕೆ ಈಗ ನಾವು ಬಿಟ್ಬಿಟ್ಟು ಕಟ್ಟಿಗೆಯಿಂದ ಮಾಡಿದ್ದಾರೆ ಅಂದರೆ ಎಲ್ಲ ಚೀಲಗಳಿಗೆ ಸಹಿತ ಒಂದು ಎ ಸಿ ಒಂದು ಗಾಳಿ ತಗಲಬೇಕು ಅನ್ನೋದು. ನೋಡಿ ಮೇಲೆ ಎಷ್ಟು, ಎಲ್ಲಿ ಬ್ಲಾಕ್ ಇಲ್ಲ, ಎಲ್ಲಿ ಸಿಮೆಂಟಿಂದ ಇಲ್ಲ, ಎಲ್ಲಿ ಕಟ್ಟಿಗೆಯಿಂದನೂ ಕ್ಲೋಸ್ ಮಾಡಿಲ್ಲ, ಎಲ್ಲವೂ ಈ ಥರ ಮಾಡಿದ್ದಾರೆ. ಯಾವ ಚೀಲಕ್ಕೂ ಸಹಿತ -ಸೆಲ್ಸಿಯಸ್ ಡಿಗ್ರಿನಲ್ಲಿ ಅಲ್ಲಿ ಅಷ್ಟು ತಂಪಾದ ಒಂದು ವಾತಾವರಣ ಇರುತ್ತೆ, ಅಷ್ಟು ಕೋಲ್ಡ್ ಇರುತ್ತೆ. ಅಷ್ಟು ಕೋಲ್ಡ್ನಲ್ಲಿ ಇಟ್ಟರೆ ಮಾತ್ರ ಎಷ್ಟು ನೀವು ಈಗ ತೂಕ ಮಾಡಿ ಇಡ್ತೀರ ಅನ್ಕೊ, ಒಂದು ಚೀಲ ಎಷ್ಟು ತೂಕ ಮಾಡಿ ಹಿಡ್ತಿರೋ 1 ವರ್ಷ ಆದಮೇಲೆ ಹೊರಗಡೆ ತೆಗೆದ್ರೆ ಅಷ್ಟೇ ತೂಕವನ್ನು ಹೊಂದಿರುತ್ತೆ ಮೆಣಸಿನ್ಕಾಯಿ. ಅಂದರೆ ಈ ಗಾಳಿಗೆ ನಾವು ಹೊರಗಡೆ ಇದೇ ಚೀಲನ ಹೊರಗಡೆ ಇಟ್ಟರೆ ದಿನಕ್ಕೆ ಚೀಲ ತೂಕ ಕಡಿಮೆ ಆಗುತ್ತೆ. ಅದರಲ್ಲಿ ಇರ್ತಕ್ಕಂಥ ತೇವಾಂಶ ಕಡಿಮೆ ಆದಂಗೆಲ್ಲ ತೂಕ ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿ ತೇವಾಂಶ ಕಡಿಮೆ ಆಗಲ್ಲ, ತೇವಾಂಶನ ಹಾಗೆಯೇ ಒಂದೇ ಒಂದು ನಿಯಂತ್ರಣವಾಗಿ ಇಟ್ಕೊಂಡಿರುತ್ತೆ. ನೋಡಿ ಹೇಗೆ ಚೀಲಗಳನ್ನು ಭಾಗ ಮಾಡಿ ಹೇಗೆ ನೆಟ್ ಕಟ್ಟಿದ್ದಾರೆ ನೋಡಿ. ಎಷ್ಟು ಇಲ್ಲಿ ಈ ಥರ ಇಟ್ಟಿದ್ದಾರೆ ಅಂದರೆ ಎಷ್ಟು ಸಾವಿರಾರು ಲಕ್ಷಾನುಗಟ್ಟಲೆ ಚೀಲಗಳನ್ನು ತಂದಿದ್ದಾರೆ ರೈತರು. ಯಾಕೆ ಅಂತೇಳಿದರೆ ಈ ವರ್ಷದಲ್ಲಿ ಮೆಣಸಿನಕಾಯಿ ಬೆಳೆಸಿರ್ತಕ್ಕಂಥ ರೈತರು ತುಂಬ ಲಾಸ್ ಆಗಿದ್ದಾರೆ, ತುಂಬ ಲಾಸ್. ಎಲ್ಲರೂ ಮೆಣಸಿನ್ಕಾಯಿ ಇಟ್ಟರೆ ಯಾವ ರೈತ ಯಾವ ಮೆಣಸಿನ್ಕಾಯಿಗೆಲ್ಲ ಇದು ಬೆಲೆ ಸಿಗುತ್ತೆ ಹೇಳ್ರಿ? ಎಲ್ಲರೂ ಮೆಣಸಿನ್ಕಾಯಿ ಬೆಳೆಸ್ತಾ ಇದ್ದಾರೆ. ಅದಕ್ಕಾಗಿ ಫ್ರೆಂಡ್ಸ್ ನೋಡಿ, ಈಗ ಕೋಲ್ಡ್ ಸ್ಟೋರೇಜ್ಗಳು ಎಲ್ಲ ಕೋಲ್ಡ್ ಸ್ಟೋರೇಜ್ಗಳು ತುಂಬಿದ್ದಾವೆ. ನೀವು ಅಂದ್ಕೊಂಡಿರ್ಬೋದು ಕೋಲ್ಡ್ ಸ್ಟೋರೇಜ್ಗಳಿಗೆ ನಾವು ಮೆಣಸಿನ್ಕಾಯಿ ಇಡ್ತಾ ಇಲ್ಲ ಅಂತ ಹೇಳಿದರೆ ಬೇರೆಯವರು ಇಡೋದಿಲ್ಲ ಅಂತ ಅಲ್ಲ, ಎಲ್ಲರೂ ಇಡ್ತಾ ಇದ್ದಾರೆ. ನೋಡಿ 6 ಅಂತಸ್ತು ಅಷ್ಟು ದೊಡ್ಡ ಬಿಲ್ಡಿಂಗ್ನಲ್ಲಿ ಲಕ್ಷ ಗಟ್ಟಲೆ ಚೀಲಗಳನ್ನ ಇಟ್ಟಿದ್ದಾರೆ. ನೋಡಿ ಕೆಳಗಿನ ಪ್ಲಾಟ್ಫಾರ್ಮು ಕಾಣ್ತಾ ಇದೆ ನೋಡಿ. ಹೀಗೆ ನಾನು ಒಳಗಡೆ ಎಲ್ಲ ಹೋಗಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಪಿಲ್ಲರಿಂದ ಆ ಪಿಲ್ಲರ್ಗೆ 4 ಪಿಲ್ಲರ್ ಅಂದರೆ 100 ಚೀಲಗಳು ಇಡಿಸ್ತವೆ. ಈ ಪಿಲ್ಲರು ಬಲಗಡೆ ನೋಡಿ, ಒಂದೊಂದು ಪಿಲ್ಲರು ನೋಡಿ. ಇದು ಪ್ಲಾಟ್ಫಾರ್ಮ್ ನೋಡಿ ಹೇಗೆ ನಿರ್ಮಾಣ ಮಾಡಿದೆ, ಕಟ್ಟಿಗೆದೆ ಇದು. ಎಲ್ಲಿ ಏನು ಡ್ಯಾಮೇಜ್ ಆಗಿಲ್ಲ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. -°C ಇಲ್ಲಿ ತೇವಾಂಶವನ್ನು ಕಾಪಾಡ್ತಾ ಇದ್ದಾರೆ. ನೋಡಿ ಕೆಳಗಡೆ ಎಲ್ಲ ಕಾಣ್ತಾ ಇದ್ದೀನಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಚಲು ಮರದ್ದು ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಅಷ್ಟೇ ತೂಕ ಹಾಕಿದ್ರು ಸಹಿತ ಆ ಗಿಡದ ಆ ಕಟ್ಟಿಗೆಯ ಗಿಡ ಅದು ತೊಲೆ ಅಷ್ಟು ಗಟ್ಟಿಮುಟ್ಟಾಗಿದೆ. ನೋಡಿ ಈ ಒಂದು 4 ಪಿಲ್ಲರ್ ಏನಿದೆ, 4 ಪಿಲ್ಲರ್ ಮಧ್ಯದಲ್ಲಿ 100 ಚೀಲಗಳು ಇಡಿಸ್ತವೆ. ಹಾಗೆ ಆ ರೈತರಿಗೆ ಒಂದು ಸ್ಟಾಕ್ ಮಾಡಿ ಒಂದು ಒಳ್ಳೆ ಕಡಿಮೆ ಅಂದರೆ ₹161 ಅಂದರೆ ಅದೇನು ಕಡಿಮೆ, ಒಂದು ವರ್ಷಕ್ಕೆ ಒಂದು ಚೀಲಕ್ಕೆ ನಮಗೆ ಒಂದು ಒಳ್ಳೆ ರೇಟ್ ಸಿಕ್ತು ಅಂದರೆ ಪರವಾಗಿಲ್ಲಲ್ವಾ. ಒಂದು ಕ್ವಿಂಟಲ್ ಅಮೌಂಟ್ನ ಅವ್ರು ಕೊಡ್ಬೋದು. ಏನು ಹಬ್ಬ ಅಂದರೆ ಎಷ್ಟು ಹೋಗುತ್ತೆ ಒಂದು 100 ಚೀಲಕ್ಕೆ ಇಟ್ರು, ಹೌದಾ? ನೀವೇ ತಿಳ್ಕೊಳ್ಳಿ, ಹೌದಾ? ಹೀಗೆ ನೋಡಿ ಹೇಗೆ ಬರುತ್ತೆ. ಅಲ್ಲಿ ಲಿಫ್ಟ್ನಲ್ಲಿ ಕೆಳಗಡೆ ಹಾಕಿದರೆ ಮೇಲೆ ಅವರು ಎಷ್ಟನೇ ಅಂತಸ್ತಿಗೆ ಹೋಗಬೇಕೋ ಅಷ್ಟನೇ ಅಂತಸ್ತಿನಲ್ಲಿ ಅವ್ರು ಇಳಿಸ್ತಾರೆ. ಅವರು ಆ ನಂಬರ್ಗೆ, ಆ ಚೀಲಗಳಿಗೆ ಆ ನಂಬರನ್ನು ನೀವು ಬರ್ಕೊಂಡು ಬಂದಿರಬೇಕು. ಓಕೆ ನೋಡಿ, ಹೊರಗಡೆ ರೈತರು ಹೀಗೆ ಲೋಡ್ಗಳಲ್ಲಿ ಟ್ಯಾಕ್ಟ್ರುಗಳಲ್ಲಿ ಚೀಲಗಳನ್ನು ತೊಗೊಂಡು ಬಂದಿದ್ದು ಈ ನಮ್ಮ AC ಗೋಡನ್ನವರು ಇಲ್ಲಿ ಸ್ಯಾಂಪಲ್ ಸಹಿತ ಟೆಸ್ಟ್ ಮಾಡಿ ಅಂದರೆ ಯಾವ ಅಂತಸ್ತಿನಲ್ಲಿ ಯಾವ ಚೀಲಗಳನ್ನು ಇಡಬೇಕು ಅನ್ನೋದು ಅವ್ರು ಸ್ಯಾಂಪಲ್ಗಳನ್ನು ಆ ಮೆಣಸಿನ್ಕಾಯನ್ನು ಟೆಸ್ಟ್ ಮಾಡಿನೇ ಇಡ್ತಾರೆ. ಅಷ್ಟು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಗೋಪಿಕೃಷ್ಣ.